ಗುರುವೇ ಪರಬ್ರಹ್ಮ ಸ್ವರೂಪ ಗುರುವೇ ಪರಬ್ರಹ್ಮ ಸ್ವರೂಪ ಗುರುವೇ ಆದಿ ಗುರುವೇ ಅನಾದಿ ಗುರುವೇ ಆದಿ ಗುರುವೇ ಅನಾದಿ ಆದಿಯಂತರಹಿತಾತ್ಮಸ್ವರೂಪ ಗುರುವೇ ಪರಬ್ರಹ್ಮ ಸ್ವರೂಪ. ನಮಸ್ಕಾರ ವೀಕ್ಷಕರೇ. ಇಂದಿನ ದಿನ ಮುಂದಿನ ಕ್ಷೇತ್ರ ಮಧುರೈ ಅಂತ ಬರುತ್ತೆ. ಅದು ದಕ್ಷಿಣ ಭಾರತದಲ್ಲಿ ಬರುತ್ತದು. ಆ ವಿಷಯನ ಇವತ್ತು ನಾವು ಮನನ ಮಾಡೋಣ. ಭಾರತದ ಪುರಾತನ ಪುಣ್ಯಕ್ಷೇತ್ರದಲ್ಲಿ ಮಧುರೆಯು ಒಂದು ಪುರಾತನ ಪುಣ್ಯಕ್ಷೇತ್ರದಲ್ಲಿ ಇದು ಮಧುರೆ ಕೂಡ ಒಂದು ಕ್ಷೇತ್ರ. ಈ ನಗರವು ವೈಗೈ ನದಿಯ, ಅದು ತಮಿಳು ಹೆಸರದು ವೈಗೈ ನದಿ ಅಂತ, ಇದು ಆ ನದಿಯ ದಡದಲ್ಲಿದೆ. ತಮಿಳು ಸಾಹಿತ್ಯದ ತೇವರ ಅಂದರೆ ತೇವರ ಎಲ್ಲಿ ಅಂದರೆ ಇದನ್ನು ಆಳ್ವೈ ಎಂದು ಕರೆದಿದ್ದಾರೆ. ಆಳ್ವಾರದ ಒಂದು ವಾಸಸ್ಥಾನ ಆಗಿರುತ್ತೆ, ಅದಕ್ಕೆ ಆ ಹೆಸರು ಅದಕ್ಕೆ ಬಂದಿದೆ. ಈ ಕ್ಷೇತ್ರದ ಸ್ಥಳ ಪುರಾಣವನ್ನು ಸಂಸ್ಕೃತದ ಹಾಲಾಸ್ಯ ಅಂತ ಅದಕ್ಕೆ ಹೆಸರು ಸಂಸ್ಕೃತದಲ್ಲಿದೆ. ಆ ಕ್ಷೇತ್ರಕ್ಕೆ ಮಹಾತ್ಮ್ಯದಲ್ಲೂ ತಮಿಳಿನ ತಿರುವಾಯೂಡಲ್ ಪುರಾಣ ಅಂತ ಅದರಲ್ಲಿ ಇದೆ. ದಲ್ಲೂ ವಿವರವಾಗಿ ವರ್ಣಿತವಾಗಿದೆ. ಮೂಲತಃ ಇದು ಕದಂಬವನ ಅಂತ ಅಲ್ಲಿ ಹೆಸರುವಾಸಿಯಾದ ಒಂದು ಪ್ರಸಿದ್ಧವಾದ ವನ ಇದೆ ಎಂದೇ ಪ್ರಸಿದ್ಧವಾಗಿತ್ತು. ಆದ್ದರಿಂದಲೇ ದೇವಿಯನ್ನು ಇಲ್ಲಿ ಕದಂಬ ವನವಾಸಿನಿ ಅಂತ ಕರೆದಿದ್ದಾರೆ. ದೇವಿನ ಅಲ್ಲಿ ಕದಂಬ ವನವಾಸಿನಿ ಅಂತ ಹೇಳ್ತಾರೆ ಎಂದು ಕರೆಯಲಾಗಿದೆ. ಸುಂದರೇಶ್ವರ ಮಂದಿರದ ಉತ್ತರದಲ್ಲಿ ಪ್ರಾಕಾರದಲ್ಲಿ ಇಂದಿಗೂ ಕದಂಬ ವೃಕ್ಷವಿದೆ. ಸುಂದರೇಶ್ವರ ಮಂದಿರದ ಉತ್ತರ ಭಾಗದಲ್ಲಿ ಪ್ರಾಕಾರದಲ್ಲಿ ಇಂದಿಗೂ ಕದಂಬ ವೃಕ್ಷ ಇದೆ. ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಮೇರು ಪರ್ವತದಲ್ಲಿ ಬೆಳೆಯುವ 4 ವೃಕ್ಷಗಳಲ್ಲಿ ಕದಂಬವು ಒಂದು. ಮೇರು ಪರ್ವತದಲ್ಲಿ ಹೇಳಿರುವಂತೆ ಒಂದು ಪುರಾಣದಲ್ಲಿ ಹೇಳಿರೋ ಹಾಗೆ ಮೇರು ಪರ್ವತದಲ್ಲಿ ಕೆಲವು 4 ವೃಕ್ಷಗಳು ಬೆಳೆಯುತ್ತವಂತೆ. ಆ 4 ವೃಕ್ಷಗಳಲ್ಲಿ ಕದಂಬವನ್ನು ವೃಕ್ಷವು ಒಂದಾಗಿರುತ್ತೆ. ಅದರಲ್ಲಿ ಯಾವ ವೃಕ್ಷ ದೇವತಾ ವೃಕ್ಷ ಅಂದರೆ ಆಲ, ಅರಳಿ ಮತ್ತು ಬನ್ನಿ ವೃಕ್ಷಗಳು. ಉಳಿದ ಮೂರು ಅಂದರೆ ಅರಳಿ, ಆಲ, ಬನ್ನಿ ಈ 3 ವೃಕ್ಷಗಳು ಕೂಡ ದೇವತಾ ಮರಕ್ಕೆ ಸೇರುತ್ತೆ. ದೇವತಾಂಶದಲ್ಲಿ ಅಲ್ಲಿ ಇರುತ್ತೆ. ಪ್ರಾಚೀನ ಕಾಲದಿಂದಲೂ ಈ ನಗರವು ಅನೇಕ ರಾಜಮನೆತನಗಳ ರಾಜಧಾನಿಯಾಗಿ ಬೆರೆದಿದೆ. ಅನೇಕ ರಾಜರು ಇಲ್ಲಿ ಆಳಿರ್ತಕ್ಕಂಥವರು, ಹೆಸರುವಾಸಿ ರಾಜರು ಇದ್ದಾರೆ ಇಲ್ಲಿ. ಹೀಗಾಗಿ ಇದು ಅನೇಕ ಭವ್ಯ ಪ್ರವಾಸಗಳನ್ನೊಳಗೊಂಡ ದಿವ್ಯ ನಗರವಾಗಿತ್ತು. ಇತ್ತು. ಹೀಗಾಗಿ ಇದು ಅನೇಕ ಭವ್ಯ ಪ್ರವಾಸಗಳನ್ನು ಒಳಗೊಂಡಿದೆ ಈ ನಗರದಲ್ಲಿ. ಮಧುರೆಯಲ್ಲಿ ಆಳಿದವರಲ್ಲಿ
ಪಾಂಡ್ಯ ಮತ್ತು ನಾಯಕ ಮನೆತನದ ಅರಸರು ಇತಿಹಾಸ ಪ್ರಸಿದ್ಧವಾಗಿದ್ದಾರೆ. ಇದರಲ್ಲಿ ಪಾಂಡ್ಯರು ಮತ್ತು ನಾಯಕರು ಈ ಅರಸರ ಮನೆತನ ಇಲ್ಲಿ ಪ್ರಸಿದ್ಧವಾಗಿ ಆಳಿರ್ತಕ್ಕಂಥ ಜನಗಳಿವರು. ರಾಮಾಯಣ ಕಾಲದಿಂದಲೂ ಇಲ್ಲಿ ಪಾಂಡ್ಯ ವಂಶಜರು ಶಾಸನ ನಡೆಸುತ್ತಿದ್ದ ಇತಿಹಾಸ ಇದೆ. ಇಲ್ಲಿ ರಾಮಾಯಣ ಕಾಲದಿಂದಲೂ ಇಲ್ಲಿ ಪಾಂಡ್ಯ ವಂಶಜರೇ ಆಳ್ವಿಕೆನ ನಡೆಸ್ತಾ ಇದ್ದರು. ಈ ಇತಿಹಾಸ ಈಗಲೂ ಇದೆ. ಇದರಲ್ಲಿ ಕಾಳಿದಾಸನು ತನ್ನ ರಘುವಂಶದಲ್ಲಿ ಪಾಂಡ್ಯರಾಜನನ್ನು ಕುರಿತು ಬರೆದಿದ್ದಾನೆ. ಕಾಳಿದಾಸನು ಕೂಡ ತನ್ನ ರಘುವಂಶದಲ್ಲಿ ಈ ಮಧುರೆಯನ್ನು ವರ್ಣಿತ ಮಾಡಿದ್ದಾನೆ. ಪಾಂಡ್ಯರಾಜನು ದಕ್ಷಿಣದ ಬಲಿಷ್ಠ ರಾಜನು. ದಕ್ಷಿಣದಲ್ಲಿ ಒಂದು ತುಂಬ ಪರಾಕ್ರಮಿಯಾಗಿರ್ತಾನೆ ಪಾಂಡ್ಯರಾಜ. ಅಸಂಖ್ಯ ಅಶ್ವಮೇಧ ಯಜ್ಞಗಳನ್ನು ನಡೆಸಿದವನು. ಇಲ್ಲಿ ಅನೇಕ ಅಶ್ವಮೇಧ ಯಾಗಗಳನ್ನು ಪಾಂಡ್ಯರಾಜ ನಡೆಸಿದ್ದಾನೆ. ಅಗಸ್ತ್ಯರಿಂದ ಆಶೀರ್ವದಿಸಲ್ಪಟ್ಟವನು ಆಗಿದ್ದು ಮತ್ತು ಪರಾಕ್ರಮದಿಂದಾಗಿ ಲಂಕೆಯ ರಾವಣನು ಅವನ ಸ್ನೇಹ ಬಯಸಿದ್ದನು. ಅಗಸ್ತ್ಯರ ಆಶೀರ್ವಾದನೂ ಇವನಿಗೆ ದೊರಕಿರುತ್ತೆ ಮತ್ತು ಇವನು ಪರಾಕ್ರಮಿಯಾಗಿರ್ತಾನೆ. ಈ ಪರಾಕ್ರಮದಿಂದಾಗಿ ಲಂಕೆಯ ರಾವಣನನ್ನು ಸ್ನೇಹ ಮಾಡಿಕೊಂಡಿದ್ದ ಈ ಪಾಂಡ್ಯರಾಜ ಅನ್ನೋನು ಎಂದು ಕಾಳಿದಾಸನು ಬರೆದಿದ್ದಾನೆ. ಪಾಂಡ್ಯರ ಬಳಿಕ ನಾಯಕ ವಂಶದವರು, ಅಂದರೆ ನಾಯಕ ಅಂತ ವಂಶ ಇದೆ, ಅವರು ಬರ್ತಾರೆ ಪಾಂಡ್ಯ ಆದಮೇಲೆ. ಇಲ್ಲಿ ಆಳಿದರು ಈ ಎರಡು ರಾಜಮನೆತನಗಳವರು ಪರಾಕ್ರಮಶಾಲಿಗಳು, ತುಂಬ ಪರಾಕ್ರಮರಾಗಿದ್ದರು. ಯಾವ ರಾಜರಿಗೂ ಇವರು ಎದುರುತ್ತಿರಲಿಲ್ಲ. ವಿಜಯನಗರದ ಅರಸರ ಬೆಂಬಲ ಇವರಿಗೆ ನಾಯಕ ಜನಾಂಗಕ್ಕೆ ಇತ್ತು, ಅಂದರೆ ನಾಯಕ ಅರಸರಿಗಿತ್ತು. ರಾಜಮನೆತನವು ಉದಯಿಸಿತು. ಇವರು ಮಧುರೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಮಾಡಿದ್ದಾರೆ. ಈ ಮಧುರೆಯನ್ನು ನಾಯಕ ಅರಸರು. ಮಧುರೆಯಲ್ಲಿ ಮೀನಾಕ್ಷಿ ಮಂದಿರವನ್ನು ನಿರ್ಮಿಸಿದವರು ಇವರೇ. ಮಧುರೆಯಲ್ಲಿ ಮೀನಾಕ್ಷಿ ದೇವಸ್ಥಾನ ಹೆಸರುವಾಸಿಯಾಗಿದೆ. ನೋಡಲು ತುಂಬ ಸುಂದರವಾಗಿದೆ ಆ ದೇವಸ್ಥಾನ. ಕ್ರಿಸ್ತ ಶಕ 1736ರ ವೇಳೆಗೆ ಈ ವಂಶದ ಆಳ್ವಿಕೆಯು ಕೊನೆಗೊಂಡಿತು. ಕ್ರಿಸ್ತ ಶಕ 1736ರವರೆಗೂ ಇಲ್ಲಿ ಅವ್ರದ್ದೇ ಮನೆತನ ರಾಜ್ಯ ಇತ್ತು. ಆವಾಗ 736ರಲ್ಲಿ ಇದು ಕೊನೆಯಾಗತ್ತೆ. ನಂತರದ ಮೈಸೂರಿನ ಹೈದರಾಲಿ ಮತ್ತು ಮಹಾರಾಷ್ಟ್ರದ ಪೇಶ್ವೆಗಳ ಶಾಸನ ಸ್ವಲ್ಪ ಕಾಲ ಇಲ್ಲಿ ನಡೆಯಿತು. ಮೈಸೂರಿನ ಹೈದರಾಲಿ ಕಾಲದಲ್ಲಿ ಮತ್ತು ಮರಾಠರ ಪೇಶ್ವೆಗಳು ಇಲ್ಲಿ ಕೆಲವು ಕಾಲ ಆಳಿದ್ದಾರೆ ಈ ಮಧುರೆಯನ್ನು. 18ನೇ ಶತಮಾನದ ಕೊನೆಯಲ್ಲಿ ಮಧುರೈ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ಸೇರಿತು. 18ನೇ ಶತಮಾನದಲ್ಲಿ ಈ ಮಧುರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ. ಮಧುರೆಯು ಬಲು ದೊಡ್ಡ ಉದ್ಯಮ ಕೇಂದ್ರ. ಇಲ್ಲಿ ಉದ್ಯಮ ಕೇಂದ್ರಗಳು ಜಾಸ್ತಿ ಆಗಿದೆ. ಆದರೆ ಕಂಪನಿಗಳು ಹೇಗೆ ತಮ್ಮ ಸ್ವಯೋದ್ಯೋಗಗಳನ್ನು ಮಾಡಿಕೊಂಡು ಬದುಕ್ತಾರೆ. ಉದ್ಯಮ ಕೇಂದ್ರವಾಗಿದ್ದು ಪ್ರಾಚೀನ ಕಾಲದಿಂದಲೂ ಅದು ಯುರೋಪಿನ ಆಖ್ಯಾಯನ ಅನ್ಯಾನ್ಯ ದೇಶಗಳೊಂದಿಗೆ ವ್ಯಾಪಾರದ ತತ್ವಗಳನ್ನು ಹೊಂದಿದ್ದ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿವೆ.
ಇವು ಬೇರೆ ವಿದೇಶಿಯರ ಜೊತೆಯಲ್ಲೂ ವ್ಯಾಪಾರ ಕುದುರಿಸ್ಕೊಂಡಿದ್ರು. ಅದಕ್ಕಾಗಿ ಇದು ಎಲ್ಲರ ಹೇಗೆ ವ್ಯಾಪಾರ ಮಾಡೋದು ಅವರ ಜೊತೆಯಲ್ಲಿ ಅನ್ನೋದನ್ನು ವಿವರ ಇವತ್ತು ಇತಿಹಾಸದಲ್ಲಿ ದಾಖಲಾಗಿದೆ. ಗ್ರೀಕ್ ಮತ್ತು ರೋಮ್ಗಳೊಂದಿಗೆ ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳಿದ್ದವು. ಗ್ರೀಕ್ ಮತ್ತು ರೋಮ್ಗಳ ಜೊತೆ ಕೂಡ ಇವರು ವ್ಯಾಪಾರದಲ್ಲಿ ತೊಡಗಿದ್ರು. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಪಾಂಡ್ಯ ಅರಸನ ಒಬ್ಬ ರಾಯಭಾರಿಯು ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ಅಗಸ್ಟನ್ ಸಿಸ್ರನ ಆಸ್ಥಾನದಲ್ಲಿದ್ದ. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಪಾಂಡ್ಯರಾಜನ ಅರಸನಲ್ಲಿ ಒಬ್ಬ ರಾಯಭಾರಿ ಇರ್ತಾನೆ ಆಸ್ಥಾನದಲ್ಲಿ. ಅವನು ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ಆಗಿದ್ದ. ಅವನ ಹೆಸರು ಅಗಸ್ಟಸ್ ಸೀಸರ್ ಅಂತ. ಅಗಸ್ಟಸ್ ಸೀಸರ್ನ ಆಸ್ಥಾನದಲ್ಲಿ ಇದ್ದ ಅವನು. ಯುರೋಪಿನ ಜನರು ಮಧುರೆಯನ್ನು ಭಾರತದ ಅಥೆನ್ಸ್ ಎಂದು ಕರೆಯುತ್ತಿದ್ದರು. ಇದನ್ನು ಗ್ರೀಸಲ್ಲಿ ಅಥೆನ್ಸ್ ಇದೆ, ಹಾಗೆಯೇ ಭಾರತದ ಅಥೆನ್ಸ್ ನಗರ ಅಂತ ಈ ಮಧುರೆಯನ್ನು ಕರೀತಾ ಇದ್ದರು. ಅಂದು ಬಳಸುತ್ತಿದ್ದ ವಿದೇಶಿ ನಾಣ್ಯಗಳು ಸಿಕ್ಕಿವೆ. ಅವತ್ತು ವಿದೇಶಿ ನಾಣ್ಯಗಳು ಉಪಯೋಗಿಸ್ತಿದ್ದು ಇವತ್ತು ಸಿಕ್ಕಿದೆ ಪ್ರಾಚ್ಯ ಇಲಾಖೆಯಲ್ಲಿ. ಮಧುರೆಯ ಔದ್ಯೋಗಿಕ ಮಹತ್ವವು ಇಂದಿಗೂ ಕಡಿಮೆಯಾಗಿಲ್ಲ. ಇವತ್ತಿಗೂ ಮಧುರೆಯ ಔದ್ಯೋಗಿಕ ಅಂದರೆ ಮಹತ್ವವಾದ ಉದ್ಯೋಗ ಇವತ್ತು ಅಲ್ಲಿ ಔದ್ಯೋಗಿಕ ನಡೀತಾ ಇರುತ್ತೆ. ಇವತ್ತೇನು ಕಡಿಮೆ ಆಗಿಲ್ಲ. ಅದು ಪ್ರಾಚೀನ ಕಾಲದಿಂದಲೂ ಮಧುರೆ ಒಂದು ಪ್ರಸಿದ್ಧ ವಿದ್ಯಾಪೀಠವಾಗಿ ಮೆರೆದಿದೆ. ಇಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ಕೂಡ ಇತ್ತು. ದಕ್ಷಿಣ ಭಾರತದಲ್ಲಿ ತಮಿಳು ಸಾಹಿತ್ಯದ ಪೀಠ ಎಂದು ಮಧುರೆ ಪ್ರಸಿದ್ಧವಾಗಿದೆ. ಒಂದು ಭಾಷಾ ಪೀಠ ಬರಬೇಕಾದ್ರೆ ತಮಿಳು ಸಾಹಿತ್ಯದ ಪೀಠ ಅಂತ ಮಧುರೆಯಲ್ಲಿ ಇಂದಿಗೂ ಇದೆ. ಮಧುರೆ ಪ್ರಸಿದ್ಧವಾಗಿದೆ. ಸಂಘ ಅಂದರೆ ಎಂಬ ಹೆಸರಿನಲ್ಲಿ ಕವಿಗಳು, ಸಂಘ ಅನ್ನೋ ಒಂದು ಹೆಸರಲ್ಲಿ ಕವಿಗಳು, ಪಂಡಿತರು ಮತ್ತು ವಿದ್ವಾಂಸರು, ಆಚಾರ್ಯರುಗಳು ಸೇರಿದಂತೆ ಎಲ್ಲ ವಿದ್ವಾಂಸರ ಸಮ್ಮೇಳನಗಳು ಅಲ್ಲಿ ನಡೆಯುತ್ತಿದ್ದವು. ಸಂಘ ಅಂದರೆ ಎಲ್ಲ ಅವರವರ ತಮಿಳು ಸಂಘದವರು, ವಿದ್ವಾಂಸರು ಎಲ್ಲ ಸೇರಿಕೊಂಡು ಸಾಹಿತ್ಯ ಪರಿಷತ್ ಮಾಡಲ್ವ, ಹಾಗೆ ಆ ತಮಿಳವರು ಸೇರಿಕೊಂಡು ಸಮ್ಮೇಳನಗಳನ್ನು ನಡೆಸ್ತಾ ಇದ್ದರು. ಇಂತಹ ಒಂದು ಸಮ್ಮೇಳನದಲ್ಲಿ ಭಗವಾನ್ ಸುಂದರೇಶ್ವರನೇ ಕವಿಯಾಗಿ ಭಾಗವಹಿಸಿದ್ದನೆಂದು ಪ್ರತೀತಿ. ಸುಂದರೇಶ್ವರ ದೇವರೇನೆ ಅಲ್ಲಿ ಕವಿ ಸಮ್ಮೇಳನಕ್ಕೆ ಅವನು ಕೂಡ ಭಾಗವಹಿಸಿದ್ದ. ಈ ಸಂಘಗಳ ಪ್ರಭಾವ ಎಷ್ಟು ಹೆಚ್ಚಾಗಿತ್ತೆಂದರೆ ಇವರ ಮಾನ್ಯತೆ ಇಲ್ಲದ ಯಾವ ಗ್ರಂಥವೂ ರಾಜಮಾನ್ಯತೆಯನ್ನು ಪಡೆಯುತ್ತಿರಲಿಲ್ಲ. ಇಂಥ ಪ್ರಸಿದ್ಧವಾದ ಪಂಡಿತರು ಇದನ್ನು ಏನೋ ಪರೀಕ್ಷೆ ಮಾಡಿ ಅದನ್ನು ಗ್ರಂಥ ಅಂತ ಒಪ್ಕೊಳ್ತಾ ಇದ್ರಂತೆ. ಇವರು ಒಪ್ಪದೇನೆ ಯಾವ ಗ್ರಂಥನೂ ಇದು ಮಾನ್ಯತೆ ಪಡಿತಾ ಇರಲಿಲ್ಲ. ಯಾವ ಗ್ರಂಥವು ರಾಜಮಾನ್ಯತೆಯನ್ನು ಪಡೆಯುತ್ತಿರಲಿಲ್ಲ. ಆವಾಗ ಮತ್ತು ಅಧ್ಯಾಪನ ಯೋಗ್ಯ ಅಂದರೆ ಓದೋದಕ್ಕೆ ಅದು ಅನುಕೂಲವಾಗಿರಬೇಕು, ಅಷ್ಟು ಚೆನ್ನಾಗಿದ್ದರೆ ಮಾತ್ರ ತಗೋತಾ ಇದ್ದಿದ್ದು. ಅಧ್ಯಾಪನ ಯೋಗ್ಯವೆನಿಸುತ್ತಿರಲಿಲ್ಲ. ಕವಿ ತಿರುವಳ್ಳುವರ್ ತನ್ನ ತಿರುಕ್ಕುರಳ್ ಗ್ರಂಥವನ್ನು ವಿದ್ವನ್ಮಾನ್ಯತೆಗಾಗಿ ಮಧುರೆಗೆ ತಂದಿದ್ದನಂತೆ. ತಾನು ಬರೆದಂಥ ಒಂದು ಗ್ರಂಥವನ್ನು ಮಧುರೆಗೆ ಈ ದೇಹ ಸಮ್ಮೇಳನಕ್ಕೆ ತಗೊಂಡು ಬಂದಿದ್ದ. ಅದು ಮುಂದೆ
ತಮಿಳು ಭಾಷೆ ಮತ್ತು ಸಾಹಿತ್ಯಗಳ ಬೆಳವಣಿಗೆಗೆ ಮಧುರೆಯ ಕೊಡುಗೆ ಅಪಾರ. ಅವನಲ್ಲಿ ತಗೊಂಡು ಬಂದಿದ್ದ ತಮಿಳು ಭಾಷೆ ಮತ್ತು ಸಾಹಿತ್ಯಗಳ ಬೆಳವಣಿಗೆಗೆ ಇದು ಮಧುರೆಯ ಒಂದು ಕೊಡುಗೆ ಆಗಿದೆ, ಕಾಣಿಕೆ ಆಗಿ ಕೊಟ್ಟಿದ್ದಾನೆ. ಅದು ಈ ರೀತಿಯಲ್ಲಿ ಈ ಪವಿತ್ರ ಕ್ಷೇತ್ರವನ್ನು ಕಂಡುಹಿಡಿದ ಕೀರ್ತಿ ಧನಂಜಯ ಎಂಬ ವರ್ತಕನಿಗೆ ಸಲ್ಲಬೇಕು. ಇಲ್ಲಿ ಈ ಪವಿತ್ರವಾದ ಕ್ಷೇತ್ರ ಅನ್ನಿಸ್ಕೋಬೇಕಾದ್ರೆ ಇದು ಕಂಡುಹಿಡಿದ ಒಬ್ಬ ವ್ಯಾಪಾರಿಯಂತೆ ಅವನ ಹೆಸರು ಧನಂಜಯ ಅನ್ನೋ ವರ್ತಕನಿಗೆ ಸಲ್ಲಬೇಕು. ಈ ತಮಿಳುನಾಡು ಈ ಮಧುರೆಯನ್ನು ಕಂಡುಹಿಡಿದವನಿಗೆ ಈ ವರ್ತಕನು ತನ್ನ ವ್ಯಾಪಾರವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಪಡುಗಡಲ ಕಡೆಯಿಂದ ಅಂದರೆ ಪಶ್ಚಿಮ ಸಮುದ್ರದಿಂದ ಬರ್ತಾ ಇರ್ತಾನೆ, ಮರಳುತ್ತಿದ್ದ. ಕಾಡು ದಾರಿಯಲ್ಲಿ ಸಾಗುವುದು ಅನಿವಾರ್ಯವಾಗಿತ್ತು. ಕಾಡು ದಾರಿಯಲ್ಲಿ ಬರೋದು ಭಾರೀ ಕಷ್ಟವಾಗಿತ್ತು. ಹಾಗೇನು ಮಾಡ್ತಾನೆ, ಕಾಡಿನ ನಡುವೆ ಬರುವಾಗಲೇ ಕತ್ತಲಾಯಿತು. ಆ ದಾರಿಯಲ್ಲಿ ಬರ್ತಾ ಇದ್ದಾಗಲೇ ತುಂಬ ಕತ್ತಲೆ ಆಗಿಬಿಡುತ್ತೆ. ಅಂದು ಸೋಮವಾರ, ಅವತ್ತು ಸೋಮವಾರ ಆಗಿತ್ತಂತೆ. ಆಗ ಅಲ್ಲಿ ಇಂದ್ರನು ಸ್ವಯಂಭೂ ಲಿಂಗವನ್ನು ಪೂಜಿಸುತ್ತಿದ್ದ. ಇಂದ್ರನೇ ಅಲ್ಲಿ ಲಿಂಗ ಪೂಜೆ ಮಾಡ್ತಾ ಇರ್ತಾನೆ. ವರ್ತಕ ಸಂತಸದಿಂದ ನೋಡಿ ಎಲ್ಲವನ್ನೂ ಪಾಂಡ್ಯ ದೊರೆಯಾದ ಕುಲಶೇಖರನಿಗೆ ತಿಳಿಸಿದನು. ತಾನೇನೇನು ನೋಡ್ದ ಅನ್ನೋದನ್ನು ರಾಜ ಕುಲಶೇಖರ ಅಂತ ಇರ್ತಾನೆ, ಅದನ್ನು ಅವನಿಗೆ ತಿಳಿಸ್ತಾನೆ. ಅವಾಗ ಪಾಂಡ್ಯದ ರಾಜ ಆಗಿರ್ತಾನು. ತಿಳಿಸಿದನು. ಅಂದೇ ಶಿವನು ದೊರೆಯ ಕನಸಿನಲ್ಲಿ ಕಾಣಿಸಿಕೊಂಡು ಅವನ ಜಟೆಯಿಂದ ಅಮೃತ ಬಿಂದುಗಳು ಅಲ್ಲಿ ಉದುರಿದವು. ಕುಲಶೇಖರ ರಾಜನ ಕನಸಲ್ಲಿ ಇವನು ಕಾಣಿಸ್ಕೊತಾನೆ. ಅಲ್ಲಿ ಅವನಿಗೆ ದೊರೆ ಕನಸಲ್ಲಿ ಕಾಣಿಸ್ಕೊಂಡು ಏನು ಹೇಳ್ತಾನೆ, ಇಲ್ಲಿ ಒಂದು ಅವನ ಜಟೆಯಿಂದ ಅನೇಕ ಅಮೃತ ಬಿಂದುಗಳು ಅಲ್ಲಿ ಕೆಲವು ಉದುರಿ ಬೀಳುತ್ತೆ. ಮಧುರವಾದ ಅಮೃತ ಬಿದ್ದ ಸ್ಥಳವನ್ನು ಮಧುರ ಎಂದು ಕರೆದನು. ಆ ಅಮೃತ ಬಿದ್ದಂಥ ಸ್ಥಳವನ್ನು ಮಧುರ ಅಂತ ಕರೀತಾರೆ. ಕೂಡಲೇ ಅಲ್ಲಿದ್ದ ಕಾಡನ್ನು ಕಡಿಸಿ, ಅಲ್ಲಿ ಎಷ್ಟು ಕಾಡಿತ್ತು ಕೆಲವು ಭಾಗನ ಕಡಿದು ಹಾಕಿ ದೇವಾಲಯವನ್ನು ಕಟ್ಟಿಸಿ ಅದರ ಸುತ್ತಲೂ ಸುಂದರವಾದ ನಗರವನ್ನು ನಿರ್ಮಿಸಿದ. ಅದರ ಸುತ್ತ ಒಂದು ಭವ್ಯವಾದ ನಗರವನ್ನು ಕಟ್ಟಿಸ್ತಾನೆ. ಭಗವಾನ್ ಸುಂದರೇಶ್ವರನ ಇಚ್ಛೆಯಂತೆ ಸುರುಳಿ ಸುತ್ತಿಕೊಂಡಿರುವ ಹಾವಿನ ಆಕಾರದಲ್ಲಿ ನಗರವನ್ನು ಯೋಜಿಸಲಾಯಿತು. ಅದರ ಸುತ್ತ ಸುಂದರೇಶ್ವರನ ಇಚ್ಛೆ ಇದಾಗಿರುತ್ತೆ. ಅದರ ಸುರುಳಿ ಸುತ್ತಕೊಂಡು ಹಾವಿನ ಆಕಾರದಲ್ಲಿ ನಗರವನ್ನು ನಿರ್ಮಾಣ ಮಾಡಲಾಯಿತು. ಆದ್ದರಿಂದಲೇ ಈ ಕ್ಷೇತ್ರವನ್ನು ಹಾಲಾಸ್ಯ ಎಂದು ಕರೆಯಲಾಯಿತು. ಹಿಂದೆ ಇಂದ್ರನು ತನ್ನ ಗುರು ಬೃಹಸ್ಪತಿಗೆ ಅಪಚಾರ ಮಾಡಿ ಹಲವಾರು ಪಾಪಗಳನ್ನು ಎಸಗಿದ್ದ. ಹಲವಾರು ಪಾಪಗಳನ್ನು ಮಾಡಿರ್ತಾನೆ ದೇವೇಂದ್ರ. ಅದನ್ನು ಪರಿಹಾರ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅದರ ಪರಿಹಾರಕ್ಕಾಗಿ ಮಧುರೆಗೆ ಬಂದು ಚಿತ್ರಪೌರ್ಣಿಮೆಯ ದಿನ, ಅಂದರೆ ಚೈತ್ರದಲ್ಲಿ ಅವರಲ್ಲಿ ಚಿತ್ರಪೌರ್ಣಿಮೆ ಅಂತಾರೆ, ಚಿತ್ರಪೌರ್ಣಿಮೆಯ ದಿನ ದೇವರ ದರ್ಶನ ಮಾಡಿದ. ದೇವರ ದರ್ಶನ ಸ್ವತಃ ಅವನೇ ಮಾಡ್ತಾನೆ ದೇವೇಂದ್ರ. ಇಂದು ಆ ಮಂದಿರದಲ್ಲಿ ಚಿತ್ರಪೌರ್ಣಿಮೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇವತ್ತು ಚಿತ್ರಪೌರ್ಣಿಮೆ ದಿನ ದೊಡ್ಡ ಜಾತ್ರೆ ನಡೆಯುತ್ತೆ. ಇದನ್ನು ನೋಡಲು ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷೋಪಲಕ್ಷ ಜನ ಬರುತ್ತಾರೆ. ಕುಲಶೇಖರನ ನಂತರ ಪಟ್ಟಕ್ಕೆ ಬಂದ ಮಲಯಧ್ವಜ ಪಾಂಡ್ಯನು ಸಂತಾನ ಪ್ರಾಪ್ತಿಗಾಗಿ ಯಜ್ಞ ಮಾಡಿದಾಗ ಯಜ್ಞಕುಂಡದಿಂದ ಒಂದು ಹೆಣ್ಣು ಮಗು ಬಂದಿತಂತೆ. ಯಜ್ಞಕುಂಡದಿಂದ
ಇದು ಕುಲಶೇಖರ ನಂತರ ಪಟ್ಟಕ್ಕೆ ಬಂದವನು ಮಲಯಧ್ವಜ ಪಾಂಡ್ಯ ಅಂತ. ಮಧುರೆಯವನವನು ಆ ಸಂತಾನ ಪ್ರಾಪ್ತಿಗಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಆ ಯಜ್ಞಕುಂಡದಿಂದ ಒಂದು ಹೆಣ್ಣು ಮಗು ಬರುತ್ತೆ. ಮಲಯಧ್ವಜನ ಮಗಳಾಗಿ ಮೀನಾಕ್ಷಿ ಎಂಬ ಹೆಸರಿಂದ ಬೆಳೆದು ಇವಳು ಶಿವನನ್ನು ಒಲಿಸಿಕೊಂಡು ಮದುವೆಯಾದಳು. ಶಿವನನ್ನೇ ಮದುವೆ ಆಗ್ತಾಳವಳು, ಅದು ಒಲಿಸ್ಕೊಂಡು. ಹಾಗಾಗಿ ಆದ್ದರಿಂದಲೇ ಮೀನಾಕ್ಷಿಯನ್ನು ಪಾಂಡ್ಯರಾಜನ ತನಯ ಎನ್ನುತ್ತಾರೆ. ಪಾಂಡ್ಯರಾಜನ ಮಗಳು ಮೀನಾಕ್ಷಿ ಅಂತ ವಾಡಿಕೆ ಇದೆ. ಮಧುರೆಯ ನಗರ ದೇವತೆಯಾದ ಮೀನಾಕ್ಷಿಗೆ ಇಲ್ಲಿ ವಿಸ್ತಾರವಾದ, ಭವ್ಯವಾದ ಮತ್ತು ಕಲಾಪೂರ್ಣವಾದ ಮಂದಿರವನ್ನು ಕಲ್ಪಿಸಲಾಗಿದೆ. ಇಲ್ಲಿ ಮಧುರ ನಗರ ದೇವತೆಯೂ ಹೌದು ಮೀನಾಕ್ಷಿ. ಇಲ್ಲಿ ವಿಸ್ತಾರವಾದ, ಭವ್ಯವಾದ ಮತ್ತು ಕಲಾಪೂರ್ಣವಾಗಿ ಆ ಕಲೆಯನ್ನು ಎಲ್ಲೋ ನೋಡೋಕ್ಕಾಗದಿರುವಂಥ ಕಲಾಮಂದಿರವನ್ನು, ದೇವಾಲಯವನ್ನು ಕಟ್ಟಿಸಿದ್ದಾನೆ. ಈ ಮಂದಿರವು 14 ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ. 14 ಎಕರೆ ಪ್ರದೇಶ ಈ ಮಂದಿರ ವ್ಯಾಪಕವಾಗಿದೆ. ಊರಿನ ಯಾವ ಮೂಲೆಯಲ್ಲೇ ನಿಂತರೂ ಗೋಪುರ ಕಾಣಿಸುತ್ತದೆ. ಇದರ ಗೋಪುರ ಎಲ್ಲಿ ನಿಂತ್ಕೊಂಡ್ರೂ ಕಾಣಿಸ್ಬೇಕು, ಹಾಗೆ ಅಷ್ಟು ಎತ್ತರದಲ್ಲಿ ಕಟ್ಟಿಸಿದ್ದಾನೆ ಪಾಂಡ್ಯರಾಜ. ಮೀನಾಕ್ಷಿ ಮಂದಿರವನ್ನು ತಲುಪುವ ಮುನ್ನ ಅನೇಕ ಮಂಟಪಗಳನ್ನು ಹಾದು ಹೋಗಬೇಕಾಗುತ್ತದೆ. ಅನೇಕ ದೇವರ ಮಂಟಪಗಳನ್ನು, ದೇವಸ್ಥಾನಗಳನ್ನು ದಾಟಿ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಬೇಕು. ಅವುಗಳಲ್ಲಿ ಸಹಸ್ರಸ್ತಂಭ ಮಂಟಪವೂ ಒಂದು. ಸಹಸ್ರಸ್ತಂಭ ಅಂತ ಇದೆ, ಆ ಮಂಟಪನೂ ಅದರಲ್ಲಿ ಸೇರಿಕೊಂಡಿದೆ. ಇದು ಅತ್ಯಂತ ಭವ್ಯವಾಗಿದೆ. ಆರ್ಯನಾಥನೆಂಬ ಮಂತ್ರಿಯೊಬ್ಬನು ಇದನ್ನು 1520ರಲ್ಲಿ ಕಟ್ಟಿಸಿದ. ಇಲ್ಲಿ ಒಂದು ಅತ್ಯಂತ ಇದು ಆರ್ಯನಾಥ ಅನ್ನೋನು ಮಂತ್ರಿಯಾಗಿರ್ತಾನೆ. ಅವನು ಇದನ್ನು 1520ರಲ್ಲಿ ಕಟ್ಟಿಸ್ತಾನೆ. ಮೀನಾಕ್ಷಿ ದೇವಾಲಯದ ಪಡಸಾಲೆಯನ್ನು ಆ ಒಂದು ಕಾಂಪೌಂಡಿಂದ, ಅಂದರೆ ಆ ಹಜಾರವನ್ನು ದಾಟಿ ಹೋದಾಗ ಅಷ್ಟಶಕ್ತಿ ಮಂಟಪ ಅಂತ ಒಂದು ಮಂಟಪ ಇದೆ. ಸುಂದರೇಶ್ವರ ದೇವಾಲಯದ ಎದುರಿಗಿರುವ ಪುದು ಮಂಟಪ, ಅದು ಸುಂದರೇಶ್ವರ ದೇವಾಲಯದಲ್ಲಿ ಪುದು ಮಂಟಪ ಅಂತಿದೆ. ಅದ್ಭುತ ಶಿಲ್ಪಕಲೆಯಿಂದ ಕೂಡಿದ 33 ಅಡಿ 150 ಅಡಿ ಉದ್ದಗಲದ ವಿಶಾಲ ಮಂಟಪ. ಇದರಲ್ಲಿ ಎಡಗಾಲ ಮೇಲೆ ನಿಂತಿರುವ ನಟರಾಜನ ಮೂರ್ತಿ ಇದೆ. ಇದು ಎಷ್ಟು ಅಡಿ ಇದೆ ಅಂದರೆ 33 ಅಡಿ 150 ಅಡಿ ಉದ್ದ ಅಗಲ ವಿಶಾಲವಾದ ಮಂಟಪ. ಇದರಲ್ಲಿ ಎಡಗಾಲ ಮೇಲೆ ನಿಂತಿರ್ತಕ್ಕಂಥ ನಟರಾಜನ ಮೂರ್ತಿ ಇದೆ. ಇಲ್ಲಿ ಒಂದು ಸ್ವರ ಸ್ತಂಭವಿದೆ. ನಾವು ನುಡಿಸಿದ್ರೆ ಹಿಂಗೆ ಸುಮ್ಮನೆ ಶಬ್ದ ಮಾಡಿದ್ರೆ ಅದರಲ್ಲಿ ಸಂಗೀತ ಸ್ವರ ಬರುತ್ತಂತೆ. ಅದರಲ್ಲಿನ ಉಪಸ್ತಂಭಗಳಲ್ಲಿ ಬಾರಿಸಿದಾಗ ಸಪ್ತಸ್ವರ ಹೊರಡುತ್ತವೆ. ಅದು ಚಿಕ್ಕ ಚಿಕ್ಕ ಕಂಬಗಳಿರ್ತವೆ. ಅದು ಸುಮ್ಮನೆ ಬೆರಳಲ್ಲಿ ಹೀಗಂದ್ರೂ ಸಪ್ತಸ್ವರಗಳು ಹೊರಡ್ತಾ ಇರುತ್ತೆ. ಇದರ ನಡುವಣ ಸಾಲಿನ ಸ್ತಂಭಗಳಲ್ಲಿ ಮಧುರೆಯ 10 ನಾಯಕರಾಜರ ಮತ್ತು ಅವರ ಪತ್ನಿಯರ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಇದೆಲ್ಲ ಆದಮೇಲೆ ಅಲ್ಲಿ ಆಳುತ್ತಿದ್ದಂಥ ಅರಸರ 10 ನಾಯಕರ ಹೆಸರುಗಳು ಮತ್ತು ಅವರ ಪತ್ನಿಯರ ಮೂರ್ತಿಯನ್ನು ಇಲ್ಲಿ ಒಳಗೊಂಡಿದೆ, ಕೆತ್ತಿದ್ದಾರೆ ಈ ಕಂಬಗಳಲ್ಲಿ. ಹೊರವಲಯದ ಸ್ತಂಭಗಳಲ್ಲಿ ಶಿವನ ವಿವಿಧಾಕಾರಗಳ ಕೆತ್ತನೆಗಳಿವೆ. ಅನೇಕ ರೂಪದಲ್ಲಿ ಶಿವನನ್ನು ಇಲ್ಲಿ ಸ್ತಂಭಗಳ ಮೇಲೆ ಕೆತ್ತಿದ್ದಾರೆ. ತಿರುಮಲ ನಾಯಕನು ದೇವಿಯ
ಬೇಸಿಗೆಯ ನಿವಾಸಕ್ಕಾಗಿ ಈ ಮಂಟಪವನ್ನು ಕಟ್ಟಿಸಿದ್ದನಂತೆ. ತಿರುಮಲ ನಾಯಕ ಏನು ಮಾಡ್ತಾನೆ, ತನ್ನ ದೇವಿಯ ಬೇಸಿಗೆ ನಿವಾಸಕ್ಕಾಗಿ ಈ ಮಂಟಪವನ್ನು ಕಟ್ಟಿಸಿದ್ದನಂತೆ. ದೇವಾಲಯದ ಒಳ ಆವರಣದಲ್ಲಿ ಒಂದು ಸರೋವರವಿದೆ. ದೇವಾಲಯದ ಒಳಗಡೆ ಒಂದು ಸರೋವರ ಇದೆ. ಅದರ ನಡುವೆ ಒಂದು ಶಿಲಾಕಮಲ, ಇದನ್ನು ಸ್ವರ್ಣಕಮಲ ಸರೋವರ ಎನ್ನುತ್ತಾರೆ. ಅದರ ನಡುವೆ ಒಂದು ಶಿಲಾಕಮಲ ಇದೆ. ಇದನ್ನು ಸ್ವರ್ಣಕಮಲ ಸರೋವರ ಅಂತಲೂ ಕರೀತಾರೆ. ಈ ಪ್ರಾಚೀನ ಕಾಲದ ವಿದ್ವಾಂಸರು ಬರೆದ ಗ್ರಂಥಗಳ ಬಗೆಗೆ ವಾದ ವಿವಾದಗಳು ಎದ್ದಾಗ ಅವರ ಶ್ರೇಷ್ಠತೆಯನ್ನು ಪರೀಕ್ಷಿಸುವ ಕಾವ್ಯವನ್ನು ಈ ಸರೋವರದಲ್ಲಿ ಬಿಡುತ್ತಿದ್ದರಂತೆ. ಇವರಿಗೆ ಯಾರೂ ತೀರ್ಪುಗಾರರು ಇರ್ತಿರಲಿಲ್ಲ. ಅವ್ರದ್ದು ಒಂದು ನೇಮ ಇಟ್ಕೊಂಡಿದ್ರು. ಏನು ಮಾಡ್ತಾರೆ, ಅವ್ರು ತಂದ ಪುಸ್ತಕಗಳನ್ನೆಲ್ಲ ಪ್ರಾಚೀನ ಕಾಲದಲ್ಲಿ ಇದು ನಡೀತಿದ್ದಿದ್ದು. ವಿದ್ವಾಂಸರು ಬರೆದ ಗ್ರಂಥಗಳನ್ನೆಲ್ಲ ಯಾರು ವಾದಕ್ಕೆ ಇಡ್ತಾರೆ, ಅವ್ರು ಯಾರು ಮನುಷ್ಯರಿಗೆ ತೀರ್ಪು ಕೊಡೋಕೆ ಆಗ್ತಾ ಇರಲಿಲ್ಲ. ಅವರ ಪುಸ್ತಕಗಳನ್ನು ತಗೊಂಡು ಈ ಒಂದು ಸರೋವರದಲ್ಲಿ ಹಾಕ್ತಾರೆ. ಅದೇನಾಗುತ್ತೆ, ಪರೀಕ್ಷಿಸುವ ಕಾವ್ಯವನ್ನು ಈ ಸರೋವರದಲ್ಲಿ ಬಿಡುತ್ತಿದ್ದರಂತೆ. ತಮ್ಮ ಕಾವ್ಯ ಯಾವುದು ಹೆಚ್ಚು ಅಂತ ಸರೋವರನ ಹೇಳ್ತಿತ್ತು. ಅದು ಶ್ರೇಷ್ಠ ಕೃತಿಯಾಗಿದ್ದರೆ ನೀರಿನ ಮೇಲೆ ತೇಲುತ್ತಿತ್ತು. ಇದು ಪವಿತ್ರ ಗ್ರಂಥ ಅನ್ನಿಸ್ಕೋಬೇಕಾದ್ರೆ ನೀರಿನ ಮೇಲೆ ತೇಲ್ತಾ ಇತ್ತು. ಇಲ್ಲವಾದರೆ ತಳ ಸೇರುತ್ತಿತ್ತು. ಇಲ್ಲಾಂದರೆ ಮುಳುಗೋಗ್ತಿತ್ತು. ಅದು ಮೇಲೆ ಬರ್ತಾ ಇರಲಿಲ್ಲ. ಮೇಲೆ ಬಂದ ಕೃತಿಗೆ ದೈವಿಕ ಪುರಸ್ಕಾರ ಸಿಕ್ಕಿದೆ ಎಂದು ಭಾವಿಸುತ್ತಿದ್ದರು. ಮೇಲೆ ಯಾವ ಗ್ರಂಥ ಬರುತ್ತೆ ಅದನ್ನು ಇದು ದೇವತೆಗೆ ಸಂಬಂಧಪಟ್ಟಿದ್ದು, ಓದೋಕ್ಕೆ ಅನುಕೂಲವಾಗಿದೆ ಅಂತ ಅಂದ್ಕೋತಿದ್ರು. ಮೀನಾಕ್ಷಿ ಮಂದಿರಕ್ಕೆ ಚಿನ್ನದ ಶಿಖರವಿದೆ. ಮೀನಾಕ್ಷಿ ಮಂದಿರಕ್ಕೆ ಚಿನ್ನದ ಶಿಖರ ಇದೆ. ಮುಂಭಾಗದಲ್ಲಿ ಚಿನ್ನದ ಧ್ವಜಸ್ತಂಭ ಇದೆ. ಚಿನ್ನದ ಧ್ವಜಸ್ತಂಭನೂ ಅದು ಇದರಲ್ಲಿ ಇದೆ. ಪೂರ್ವಾಭಿಮುಖವಾಗಿ ನಿಂತಿರುವ ಕರಿಶಿಲೆಯ ದೇವಿ ವಿಗ್ರಹ ಅತ್ಯಂತ ಮನೋಹರವಾಗಿದೆ. ಪೂರ್ವಾಭಿಮುಖವಾಗಿ ನಿಂತಿರ್ತಕ್ಕಂಥ ಕರಿಶಿಲೆಯ ದೇವಿ ವಿಗ್ರಹ ಕೂಡ ಅತ್ಯಂತ ಮನೋಹರವಾಗಿದೆ. ಪಕ್ಕದಲ್ಲಿ ಸುಂದರೇಶ್ವರ ಮಂದಿರವಿದೆ. ಪಕ್ಕದಲ್ಲೇ ಸುಂದರೇಶ್ವರನ ವಿಗ್ರಹವೂ ಇದೆ. ಈ ಮಂದಿರದಲ್ಲಿ ಅನೇಕ ಶೈವ ಸಂತರ ಮೂರ್ತಿಗಳಿವೆ. ಶೈವರ ವಿಗ್ರಹಗಳು ಅಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಾಚೀನ ಕದಂಬ ವೃಕ್ಷದ ಭಾಗವಿದೆ. ಆ ಕದಂಬ ವೃಕ್ಷದ ಭಾಗ ಅಲ್ಲಿದೆ. ಈ ಮಂದಿರದ ದಕ್ಷಿಣ ಭಾಗದಲ್ಲಿ ಕಲ್ಯಾಣ ಮಂಟಪವಿದೆ. ದಕ್ಷಿಣ ಭಾಗದಲ್ಲಿ ಕಲ್ಯಾಣ ಮಂಟಪ ಇದೆ. ಇಲ್ಲಿ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಸುಂದರೇಶ್ವರನೊಂದಿಗೆ ಮೀನಾಕ್ಷಿಯ ಕಲ್ಯಾಣ ಮಹೋತ್ಸವವೂ ನಡೆಯುತ್ತದೆ. ಚೈತ್ರ ಮಾಸದಲ್ಲಿ ಸುಂದರೇಶ್ವರ ಮೀನಾಕ್ಷಿಯರ ಕಲ್ಯಾಣನೂ ಈ ಕಾಲದಲ್ಲಿ ಮಹೋತ್ಸವ ನಡೆಯುತ್ತೆ. ರಾಜ ತಿರುಮಲ ನಾಯಕನು ಈ ವಿವಾಹ ಸಮಾರಂಭವನ್ನು ಪ್ರಾರಂಭಿಸಿದ್ದು ಶೈವ, ವೈಷ್ಣವ ಮತ್ತು ಶಾಕ್ಯಪಂಥೀಯರ ನಡುವಿನ ವಿರಸವನ್ನು ಕಡಿಮೆ ಮಾಡುವುದು ಇದರ ಹಿಂದಿರುವ ಉದ್ದೇಶ. ಇವರಿಗೆಲ್ಲ ನಾನು ಹೆಚ್ಚು ಅನ್ನೋ ವಾದ ಇರುತ್ತೆ. ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ಅವನು ಈಗ ಮಹೋತ್ಸವವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತು ಇದನ್ನು ವಿರಸನ ಕಮ್ಮಿ ಮಾಡೋಕ್ಕೆ ಮಾಡ್ತಾನೆ. ಇದರ ಹಿಂದಿರುವ ಉದ್ದೇಶ ತಿರುಮಲ ನಾಯಕನು
ವೈಷ್ಣವ ಮತಾನುಯಾಯಿಯಾದ ದೊರೆಯಾಗಿದ್ದನು. ಅವನಿಗೆ ವೈಷ್ಣವರು ಅಂದರೆ ಭಾರಿ ಇಷ್ಟ. ಅವನು ಅದೇ ಪಂಥಕ್ಕೆ ಸೇರಿರ್ತಾನೆ. ಅವನ ಕಾಲದಲ್ಲಿ ಶೈವ ಮತ್ತು ವೈಷ್ಣವರಲ್ಲಿ ಅಸಮಾಧಾನ ಹೊಗೆಯಾಡುತ್ತಿತ್ತು. ನಾನು ಹೆಚ್ಚು ಈಗ ವೈಷ್ಣವರಿಗೂ ಶೈವರಿಗೂ ಯಾವಾಗಲೂ ಅಸಮಾಧಾನ ಇರ್ತಿತ್ತು. ಮಧುರೆಯಿಂದ 13 ಮೈಲಿ ದೂರದಲ್ಲಿ ಮೀನಾಕ್ಷಿಯ ಸಹೋದರನೆಂದು ಭಾವಿಸಲಾದ ಅಲಗರ ಎಂಬ ದೇವರೊಂದಿಗೆ ದೇವಮಂದಿರವಿದೆ. ಅಲಗರ ಅಂತ ಒಂದು ದೇವಮಂದಿರ, ಅವನ ಸಹೋದರ ಅಂತೆ ಆ ವಿಗ್ರಹ ಅಲ್ಲಿದೆ. ವೈಷ್ಣವರು ಅಲಗರನನ್ನು ವಿಷ್ಣುವಿನ ಅವತಾರ ಎಂದು ಪೂಜಿಸುತ್ತಾರೆ. ಅವನೇ ವಿಷ್ಣು ಅಂತ ಅವರು ಪೂಜೆ ಮಾಡ್ತಾರೆ. ಈಗ ತಿರುಮಲ ನಾಯಕನು ಒಂದು ಯೋಜನೆ ಹಾಕಿದನು. ಆಗ ಒಂದು ಉಪಾಯ ಮಾಡ್ತಾನೆ. ವೈಷ್ಣವನಾದ ಅಲಗರನು ಶಾಕ್ತವಾದ ಸಹೋದರಿ ಮೀನಾಕ್ಷಿಯನ್ನು ಶೈವನಾದ ಸುಂದರೇಶ್ವರನಿಗೆ ಕೊಟ್ಟು ಮದುವೆ ಮಾಡಿದ. ಇವನು ಸುಂದರೇಶ್ವರನಿಗೆ ಮೀನಾಕ್ಷಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಮಾಡಿಸುವುದು. ಈ ಸಮಾರಂಭದಲ್ಲಿ 3 ಸಂಪ್ರದಾಯದವರು ಉತ್ಸವದಲ್ಲಿ ಪಾಲ್ಗೊಂಡರು. ಈ ಉತ್ಸವದಲ್ಲಿ 3 ಸಂಪ್ರದಾಯದವರು ಇಲ್ಲಿ ಸೇರಿಕೊಳ್ತಾರೆ. ಈ ಉತ್ಸಾಹದಲ್ಲಿ ಕ್ರಮೇಣ ವಿರಸ ಕಡಿಮೆಯಾಗಿ ಅವರಲ್ಲಿ ಸಾಮರಸ್ಯ ಮೂಡತೊಡಗಿತು. ಇವರೆಲ್ಲ ವಿರಸ ಹೋಗಿ ಸಮಾನರವನ್ನ ಭಾವನೆ ಬರುತ್ತೆ. ಮೀನಾಕ್ಷಿ ದೇವಿಯ ಗರ್ಭಗುಡಿಯ ಬಲಭಾಗದಲ್ಲಿ ತಿರುಮಲ ನಾಯಕನ ಮತ್ತು ಅವನ 2 ರಾಣಿಯರ ಮೂರ್ತಿಗಳಿವೆ. ತಿರುಮಲ ನಾಯಕ ಮತ್ತು ಅವನ ರಾಣಿಯರ ಮೂರ್ತಿಗಳು ಇಲ್ಲಿ ಕೆತ್ತಲಾಗಿದೆ. ಮಧುರೈನ ಇನ್ನೊಂದು ಭವ್ಯ ಪ್ರಸಾದವೆಂದರೆ ತಿರುಮಲ ನಾಯಕನ ಅರಮನೆ. ಅವನೇ ಅರಮನೆ ಅಷ್ಟು ಚೆನ್ನಾಗಿ ಕಟ್ಟಿದನಂತೆ, ಅದು ಪ್ರಸಿದ್ಧವಾಗಿದೆ. ಇಲ್ಲಿ ಕಲಾ ನೈಪುಣ್ಯತೆಯು ಅಪೂರ್ವವಾಗಿದೆ. ಮಧುರೆಯಲ್ಲಿ ಅಸಂಖ್ಯಾತ ಮಂದಿರಗಳಿವೆ. ಅನೇಕ ದೇವತಾ ಮಂದಿರಗಳು ಇಲ್ಲಿ ಜಾಸ್ತಿ ಇದೆ. ಇದನ್ನು ದೇವಾಲಯಗಳ ನಗರ ಎಂದು ಕರೆಯುತ್ತಾರೆ. ಈ ದಕ್ಷಿಣ ಭಾರತದಲ್ಲಿ ಅಲ್ಲಿರೋಷ್ಟು ದೇವಸ್ಥಾನ ಇನ್ನೆಲ್ಲೂ ಇಲ್ಲವಂತೆ, ಅಷ್ಟೊಂದು ದೇವಸ್ಥಾನ ಇದೆ. ಮೀನಾಕ್ಷಿ ಮಂದಿರದಲ್ಲಿರುವ ಪ್ರಾಚೀನ ವಸ್ತು ಸಂಗ್ರಹಾಲಯವು ಬಹು ಬೋಧಪ್ರದವಾಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿ ಸಂಗ್ರಹಾಲಯ. ಇಲ್ಲಿಯ ಗಾಂಧಿ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮ ಗಾಂಧಿಯವರ ಜೀವನಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅವರಿಗೆ ಜೀವನಕ್ಕೆ ಸಂಬಂಧಪಟ್ಟಿದ್ದ ವಸ್ತುಗಳೆಲ್ಲ ಅಲ್ಲಿ ಸಂಗ್ರಹಾಲಯದಲ್ಲಿ ಇದೆ. ಹೀಗೆ 10 ಹಲವು ಪೌರಾಣಿಕ ಐತಿಹಾಸಿಕ ನೆನಪುಗಳೊಂದಿಗೆ ನಿಂತಿರುವ ಮಧುರೆ ನಮ್ಮೆಲ್ಲರ ಹೆಮ್ಮೆಯ ನಗರ. ಇದು ಭವ್ಯವಾಗಿದೆ. ನಿಂತಿರುವ ಹೀಗೆ 10 ಹಲವು ಪೌರಾಣಿಕ ಪುರಾಣಗಳು, ಐತಿಹಾಸಿಕ ಅದರ ಚರಿತ್ರೆಗೆ ಸಂಬಂಧಪಟ್ಟಿದ್ದು ಈ ನೆನಪುಗಳೊಂದಿಗೆ ನಿಂತಿರ್ತಕ್ಕಂಥ ಮಧುರೆ ನಮ್ಮ ಹೆಮ್ಮೆಯ ನಗರ, ದಕ್ಷಿಣ ಭಾರತದ್ದು. ತಾಯೇ ಬೇಡಿಕೊಂಬೆನೋ ನೀಯನ್ನ ಪಾಲಿಸೋ ತಾಯೇ, ಮಧುರಾಪುರ ನಿಲಯೇ ಮೀನಾಕ್ಷಿ ಮಹಿಷ ಮರ್ಧಿನಿಯೇ, ದೇವಿ ಮುಕ್ತಿದಾಯಕಿಯೇ, ದೇವಿ ಮುಕ್ತಿದಾಯಕಿಯೇ, ತಾಯೇ ಬೇಡಿಕೊಂಬೆನೋ ನೀಯನ್ನ ಪಾಲಿಸೋ ತಾಯೇ.